ಹೆಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಅಕ್ವೇರಿಯಸ್ ಗರ್ಲ್ ಕಿಚನ್. ಸೊ ನಾನಿವತ್ತು ಸಿಂಪಲ್ಲಾಗಿ ಮನೇಲಿ ಹೇಗೆ ಪಾನಿಪುರಿ ಮಾಡ್ತೀನಿ ತೋರಿಸ್ತೀನಿ, ಬನ್ನಿ. ನಾನಿವಾಗ ಒಂದು ಕುಕ್ಕರ್ಗೆ ರಾತ್ರಿ ಇಡೀ ನೆನೆಸಿಟ್ಟಿರೋ ಬಟಾಣಿ, ಸಣ್ಣದಾಗಿ ಕಟ್ ಮಾಡಿರೋ ಆಲೂಗಡ್ಡೆ ಎರಡಕ್ಕೂ ನೀರನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2-3 ವಿಷಲ್ ಕೂಗಿಸ್ಕೊಂಡೆ. ಸೊ ಕೂಗಿರೋದನ್ನು ಓಪನ್ ಮಾಡಿಕೊಂಡು ಆಲೂಗಡ್ಡೆನ ಹಾಗೂ ಕಾಳನ್ನ ಸಪ್ರೇಟ್ ಮಾಡಿಕೊಂಡೆ, ಯಾಕಂದರೆ ಇದನ್ನು ಲಾಸ್ಟಲ್ಲಿ ನಾನು ಸ್ಮ್ಯಾಶ್ ಮಾಡ್ತೀನಿ ಅದಕ್ಕೆ. ಸೊ ಮಸಾಲೆಗೆ ಇವಾಗ ಏನೇನು ಬೇಕು ಅಂತ ತೋರಿಸ್ತೀನಿ, ಬನ್ನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 1-2 ಚಮಚ ಎಣ್ಣೆ, ಹಾಗೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಜೀರಿಗೆ, ಚಕ್ಕೆ, ಲವಂಗ, ಮೆಣಸು. ಸೊ ಇದನ್ನೆಲ್ಲನೂ ನಾನು ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಹಾಕ್ತಾಯಿದ್ದೀನಿ. ಅದನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಸಣ್ಣದಾಗಿ ಇರೋ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಈರುಳ್ಳಿ ಕೂಡ ನೀವು ಕೆಂಪಾಳ ಬರೋ ಹಾಗೆ ನೀವು ಫ್ರೈ ಮಾಡ್ಕೋಬೇಕು. ಸೊ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಹೇಗೆ ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂತ, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಹದ ಗೊತ್ತಾಗುತ್ತೆ, ಆ ಹದ ಬರೋವರೆಗೂ ಬೇಯಿಸ್ಕೊಳ್ಳಿ. ಸೊ ನೆಕ್ಸ್ಟು ಒಂದು ಟೊಮ್ಯಾಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೂ ಕೂಡ ಫುಲ್ಲು ಸ್ಮ್ಯಾಶಿ ಆಗೋ ಥರ ಮಾಡಬಾರ್ದು, ಸ್ವಲ್ಪ ದಪ್ಪವಾಗಿ ಇದನ್ನು ಕೂಡ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಎಲ್ಲದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿರೋದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದೇ ಅಲ್ವಾ ನಮಗೆ ಮೇಯ್ನ್ ಇಂಗ್ರೀಡಿಯೆಂಟು, ಮಸಾಲೆಯಲ್ಲಿ ಬೇಕಾಗಿರೋದೇ ಮಸಾಲೆ ಅಲ್ವಾ. ಸೊ ಆ ಮಸಾಲೆನ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಈಗ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಪಾನಿಪುರಿಯಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ನೀವು ಯಾವುದೇ ರೀತಿಯಾಗಿ ಫ್ರೈ ಮಾಡಬಾರ್ದು, ಅದನ್ನು ಹಾಗೆ ರುಬ್ಕೊಂಡು ಬರಬೇಕು. ಈಗ ಅದೇ ಬಾಣಲಿಗೆ ರುಬ್ಬಿರೋವಂಥ ಮಿಶ್ರಣನ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಮಸಾಲೆ ಕುದಿದ್ರೇ ಚೆನ್ನಾಗಿ ಕುದಿಸ್ಬೇಕು ನೀವು ಮಸಾಲೆನ. ಆ ಮಸಾಲೆನ ಚೆನ್ನಾಗಿ ಕುದಿಸಿದ್ರೇ ಆ ಫ್ಲೇವರ್ ಬರೋದು. ಈ ಕಡೆ ಕುದಿಯೋಕೆ ಇಟ್ಬಿಟ್ಟು ನಾನು ಪೂರಿನ ಕರಿತಾ ಇದ್ದೀನಿ. ಜೊತೆಗೆ ನಾನು ಸ್ಯಾಲಡ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಈ ಸ್ಯಾಲಡಲ್ಲಿ ಈರುಳ್ಳಿ, ಕ್ಯಾರೆಟ್, ಸೌತೆಕಾಯಿ, ಟೊಮ್ಯಾಟೊ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಲೈಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಸರ್ವ್ ಮಾಡ್ಕೊಳ್ಳೋಣ, ಬನ್ನಿ. ಒಂದು ತಟ್ಟೆಗೆ ನಾನು ಕ್ರಷ್ ಮಾಡ್ಕೊಂಡಿರೋ ಪೂರಿ ಹಾಕ್ಕೊತಾ ಇದ್ದೀನಿ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಪೂರಿನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಾನು ಮುಂಚೆನೇ ಹೇಳ್ದಂಗೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಗೂ ಬಟಾಣಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಮ್ಮ ಇಂಗ್ರೀಡಿಯೆಂಟ್ ಏನು ಹೇಳಿ, ಮಸಾಲೆ. ಕುದಿರೋ ಅಂತಹ ಮಸಾಲೆನ ನಾನು ಇಲ್ಲಿ 2 ಸೌಟ್ ಆ್ಯಡ್ ಮಾಡಿಕೊಂಡೆ, ಏಕೆಂದರೆ ನನಗೆ ಮಸಾಲೆ ಸಿಗಬೇಕು ಅಂತ ಆ್ಯಡ್ ಮಾಡಿಕೊಂಡೆ. ಮೇಲ್ಗಡೆ ಚೆನ್ನಾಗಿ ಸ್ಯಾಲಡ್ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಈರುಳ್ಳಿ ಬೇಕು ಅಂತ ಈರುಳ್ಳಿ ಸೆಕ್ಷನ್ನೇ ಎತ್ಕೊಂಡು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಮಿಕ್ಸರ್ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಇದಾಗಿತ್ತು ಸಿಂಪಲ್ಲಾಗಿ ಪಾನಿಪುರಿ ರೆಸಿಪಿ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.